ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸ್ವಾತಂತ್ರ್ಯೋತ್ಸವ ಭಾಷಣ, ಮೋದಿ ದಾಖಲೆ. ಸ್ವಾತಂತ್ರ್ಯ ದಿನಾಚರಣೆ ಪರೇಡ್ಗೆ ಮೈದಾನ ಸಜ್ಜು. ನಾಳೆ ಬೆಳಗ್ಗೆ 9ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಾರೋಹಣ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಗೇಟ್ ಅಳವಡಿಕೆ ಶೀಘ್ರ, 4-5 ದಿನಗಳಲ್ಲಿ ಕೆಲಸ ಪೂರ್ಣ. ತ್ವರಿತ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ರಾಜ್ಯದಲ್ಲಿ 5 ದಿನ ಭಾರೀ ಮಳೆ, ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಅಲರ್ಟ್. ವಿನೇಶ್ ಪದಕ ತೀರ್ಪು ವಿಳಂಬ, ಆಗಸ್ಟ್ 16ಕ್ಕೆ ತೀರ್ಪು ಮುಂದೂಡಿಕೆ. ಆಟಗಾರ್ತಿಗೆ ಭಾರತೀಯ ಕ್ರೀಡಾಪಟುಗಳ ಬೆಂಬಲ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 45 ಕಾಲೇಜಿನಲ್ಲಿ ಎಇಡಿಪಿ ಕೋರ್ಸ್, ಸಚಿವ ಸುಧಾಕರ್. ಶಿಷ್ಯವೃತ್ತಿ ಆಧಾರಿತ ಪದವಿ ಕೋರ್ಸ್. ಅಂತಿಮ ಸೆಮಿಸ್ಟರ್ನಲ್ಲಿ ಇಂಟರ್ನ್ಶಿಪ್ ಜೊತೆಗೆ 10,000 ರೂಪಾಯಿ ಶಿಷ್ಯ ವೇತನ. ರಾಜ್ಯಕ್ಕೆ ಅಕ್ಕಿ ನೀಡಲು ಕೇಂದ್ರ ಭರವಸೆ, ಸಚಿವ ಮುನಿಯಪ್ಪ. ಕೇಂದ್ರದಿಂದ ಕೆಜಿ ಅಕ್ಕಿಗೆ 28 ರೂಪಾಯಿ ನಿಗದಿ, ಸಚಿವ. ಹೆಗಲ ಮೇಲಿಂದ ಹಾರಿಸಬಲ್ಲ ಕ್ಷಿಪಣಿ ಪ್ರಯೋಗ ಯಶಸ್ವಿ. ದೇಶೀಯವಾಗಿ ರಕ್ಷಣಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಟ್ಯಾಂಕ್ ಧ್ವಂಸ ಕ್ಷಿಪಣಿ ವ್ಯವಸ್ಥೆ. ಬಾಂಗ್ಲಾ ಹಿಂದೂಗಳಿಗೆ ಹೆಲ್ಪ್ಲೈನ್, ದಾಳಿ ಕುರಿತು ಮಾಹಿತಿ ನೀಡಲು ಕೋರಿಕೆ. ರಕ್ಷಣೆಯ ಭರವಸೆ ನೀಡಿದ ಯೂನಸ್. ಪ್ಯಾರಿಸ್ನಲ್ಲಿ 28ರಿಂದ ಪ್ಯಾರಾಲಿಂಪಿಕ್ಸ್, ಭಾರತದಿಂದ 84 ಅಥ್ಲೀಟ್ಗಳ ದಂಡು. ಭಾಗಿ 25ಕ್ಕೂ ಅಧಿಕ ಪದಕಗಳ ಗುರಿ.